10 ಅಲ್ಲ 20 ವರ್ಷಗಳಿಂದ ಇರುವಂತಹ ಮುಖದ ತುಂಬ ಸ್ಪ್ರೆಡ್ ಆಗಿರುವಂತಹ ಪಿಗ್ಮೆಂಟೇಷನ್ ಆಗಿರಲಿ, ಹೈಪರ್ ಪಿಗ್ಮೆಂಟೇಷನ್ ಆಗಿರಲಿ, ಈ ಒಂದು ಸಿಂಪಲ್ ಮನೆಮದ್ದನ್ನು ಬಳಸೋದ್ರಿಂದ ನಿಮಿಷಗಳಲ್ಲೇ ಮಾಯವಾಗುತ್ತೆ. ಹೌದು ಸ್ನೇಹಿತರೆ, ನಮಗೆ ತುಂಬ ವರ್ಷಗಳಿಂದ ಬಂಗಿನ ಸಮಸ್ಯೆ ಇದೆ, ಅದು ಮುಖದ ತುಂಬ ಹರಡಿದೆ. ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ, ಏನೇ ಮೆಡಿಸನ್ ಮಾಡಿದ್ರೂ ಕೂಡ, ಯಾವುದೇ ಕ್ರೀಮ್ ಹಚ್ಚೋದ್ರೂ ಕೂಡ ಹೋಗ್ತಾ ಇಲ್ಲ ಅಂದರೆ ಸಿಂಪಲ್ ಮನೆಮದ್ದನ್ನು ಮಾಡಿ ಮಾಯವಾಗುತ್ತೆ ಬಂಗಿನ ಸಮಸ್ಯೆ. ಇನ್ನು ಸ್ಕಿನ್ ಮೇಲೆ ಇರುವಂತಹ ಬರೀ ಪಿಗ್ಮೆಂಟೇಷನ್ ಅಲ್ಲ, ಮೊಡವೆ ಕಲೆಗಳಾಗಿರಲಿ, ತುಂಬ ಹೆಚ್ಚಾಗಿ ಮೊಡವೆಗಳಾಗ್ತಾ ಇದೆ, ಅದು ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ, ಅಥವಾ ಮೊಡವೆ ಕಲೆಗಳು ಹಾಗೇ ಉಳಿಲಿಕ್ಕೆ ಶುರುವಾಗಿದೆ, ಮುಖನೇ ಒಂಥರ ಅಸಹ್ಯ ಆಗಿದೆ ಅಂದರೆ ಖಂಡಿತವಾಗ್ಲೂ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಅಲ್ಲದೆ ಕಪ್ಪು ಮಚ್ಚೆಗಳು, ಕಪ್ಪು ಚುಕ್ಕೆಗಳು ಏನೇ ಇದ್ದರೂ ಕೂಡ ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೇ ನಮಗೆ ಒಂದು ಏಜ್ಗೆ ಮುಂಚೆನೇ ತುಂಬ ಒಂಥರ ಏಜಿಂಗ್ನ ಸಮಸ್ಯೆ ಕಾಡ್ತಾ ಇದೆ, ಅಂದರೆ ಮುಖದ ತುಂಬ ಸುಕ್ಕಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಕಣ್ಣಿನ ಭಾಗದಲ್ಲಿ, ತುಟಿಯ ಭಾಗದಲ್ಲಿ, ಹುಬ್ಬಿನ ಭಾಗದಲ್ಲಿ ತುಂಬ ನಮಗೆ ಅಂದರೆ ಹಣೆ ಭಾಗದಲ್ಲಿ ನಮಗೆ ತುಂಬ ಒಂಥರ ಸ್ಕಿನ್ನು ಟೈಟ್ ಆಗಿಲ್ಲ, ಜೋತಾಡ್ತಾ ಇದೆ ಅಂತಂದರೆ ಖಂಡಿತ ಈ ಒಂದು ಮನೆಮದ್ದನ್ನು ಹಚ್ಚಿ ನಿಮ್ಮ ಸ್ಕಿನ್ ಅನ್ನುವಂಥದ್ದು ಲೈಟ್ ಆಗುತ್ತೆ, ಟೈಟ್ ಆಗುತ್ತೆ, ಸ್ಕಿನ್ನಿಗೆ ಒಂದು ಒಳ್ಳೆ ಒಂದು ಗ್ಲೋ ಅನ್ನುವಂಥದ್ದು ನೀಡುತ್ತೆ ಇವತ್ತಿನ ಮನೆಮದ್ದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ನೋಡಿ ಹಾಗಲಕಾಯಿ. ಈ ರೀತಿ ಹಾಗಲಕಾಯಿ ಈಗಂತೂ ಸಾಮಾನ್ಯ ಮನೆ ಹತ್ರನೇ ಎಲ್ಲರೂ ಬೆಳೆಸ್ಕೊಳ್ತಾ ಇರ್ತಾರೆ, ಯಾಕಂದರೆ ಗಾರ್ಡನ್ ಮಾಡ್ಕೊಳ್ಳೋವಂಥ ಹವ್ಯಾಸ ಎಲ್ರಿಗೂ ಇರುತ್ತೆ. ಸಿಕ್ಕಿದ್ರೆ ಮನೆ ಹತ್ರ ಸಿಕ್ಕಿದ್ರೆ ತೊಗೊಳ್ಳಿ, ಇಲ್ಲ ಅಂದರೆ ಹೊರಗಡೆ ಮಾರ್ಕೆಟಲ್ಲಂತೂ ಸಿಕ್ಕೇ ಸಿಗುತ್ತೆ. ಒಂದು ಆದರೆ ನಿಮಗೆ ಆರಾಮಾಗಿ ನಿಮ್ಮ ಬಂಗಿನ ಸಮಸ್ಯೆಯ ನಿವಾರಣೆಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಮಗೆ ಕಂಪ್ಲೀಟಾಗಿ ಎಲ್ಲನೂ ಬೇಕಾಗೋದಿಲ್ಲ. ಅದರ ಮೇಲ್ಭಾಗದ ಆ ಸಿಪ್ಪೆ ಭಾಗ ಏನಿರುತ್ತೆ ನೋಡಿ, ನಿಮ್ಗೆ ಕಾಣ್ತಾ ಇದೆಯಲ್ಲ, ತರಿ ಭಾಗ, ಸಿಪ್ಪೆ ಭಾಗ, ಮುಳ್ಳಿನ ಭಾಗ ಏನಿರುತ್ತೆ, ಮೊದಲು ಚೆನ್ನಾಗಿ ತೊಳ್ಕೊಂಬಿಡಬೇಕು. ಈ ಒಂದು ಹಾಗಲಕಾಯಿ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅದರ ಸಿಪ್ಪೆ ಭಾಗನ ಮಾತ್ರ ನಾವು ಈ ರೀತಿಯಾಗಿ ತುರಿದು ತೊಗೊಳ್ಬೇಕು. ಯಾಕಂದರೆ ನಮಗೆ ರಸ ಬೇಕಾಗತ್ತೆ, ಹಾಗಾಗಿ ತುರಿದ್ಬಿಟ್ಟು ತೊಗೊಳ್ಳಿ. ಮೇಲ್ಗಡೆ ಸಿಪ್ಪೆ ಭಾಗನ ಮಾತ್ರ ತೊಗೊಳ್ಬೇಕು. ಇದು ಸೂಪರಾಗಿ ವರ್ಕ್ ಆಗುತ್ತೆ ಕಣ್ರಿ. ಈ ಒಂದು ಬಂಗ್ ಏನಾದರೂ ಹೆಚ್ಚಾಗ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ, ಮುಖದ ಫುಲ್ ಆಗ್ತಾ ಇದೆ ಅಂದರೆ ಖಂಡಿತ ಇದರ ರಸವನ್ನು ಹಚ್ಚೋದ್ರಿಂದ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಇನ್ನು ಸ್ಕಿನ್ ಇನ್ಫೆಕ್ಷನ್ ಏನೇ ಆಗ್ತಾ ಇದ್ದರೂ ಕೂಡ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮುಖದಲ್ಲಿ ಕಪ್ಪು ಚುಕ್ಕೆಗಳಾಗಿರಲಿ, ಮೊಡವೆ ಕಲೆಗಳಾಗಿರಲಿ, ಅಥವಾ ನಮ್ಮ ಸ್ಕಿನ್ನು ತುಂಬ ಏಜಿಂಗ್ನ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದೀವಿ ಅಂದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ಗ್ಲೋ ಬರುತ್ತೆ, ಸ್ಕಿನ್ ಟೈಟ್ ಆಗುತ್ತೆ, ಲೈಟ್ ಆಗುತ್ತೆ. ಖಂಡಿತವಾಗ್ಲೂ ನಿಮಗೇ ಅನಿಸುತ್ತೆ ನಾವು ಇಷ್ಟು ದಿನ ಯಾಕಪ್ಪ ಈ ರೆಮಿಡಿ ಮಾಡಿಲ್ಲ, ಇಷ್ಟು ಒಂದು ಒಳ್ಳೆಯ ರೆಮಿಡಿನ ಮಿಸ್ ಮಾಡ್ಕೊಂಡ್ವಲ್ಲ ಅಂಥೇಳಿ. ಆ ರೀತಿ ರಿಸಲ್ಟನ್ನು ನೀಡುವಂತಹ ಒಂದು ಅತ್ಯುತ್ತಮ ಗುಣವನ್ನು ಒಳಗೊಂಡಿದೆ ಈ ಒಂದು ಹಾಗಲಕಾಯಿ. ಹಾಗಾಗಿ ನೋಡಿ, ನಾನಿಲ್ಲಿ ಸಿಪ್ಪೆ ಭಾಗನ ತುರ್ಕೊಂಡಿದ್ದೀನಿ. ತುರಿದಿರೋ ಅಂಥದ್ದನ್ನು ನಾವೇನು ಮಾಡಬೇಕು ಅಂದರೆ ಈ ರೀತಿ ಸ್ಟ್ರೇನರ್ನ ಸಹಾಯದಿಂದ ಅದನ್ನು ಶೋಧಿಸ್ಕೊಳ್ಬೇಕು. ಅಂದರೆ ಸಿಪ್ಪೆನ ಸಪ್ರೇಟು, ಅದರ ರಸ ಬರುತ್ತಲ್ಲ ಅದನ್ನು ಸಪ್ರೇಟಾಗಿ ನಾವಿಲ್ಲಿ ಮಾಡ್ಕೊಳ್ಬೇಕು. ಹಾಗಾಗಿ ತುಂಬ ಪ್ಯೂರ್ ಆಗಿರುವಂತಹ ಈ ಒಂದು ಹಾಗಲಕಾಯಿ ರಸದಲ್ಲಿ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಅನ್ನುವಂಥದ್ದು ತುಂಬ ಹೆಚ್ಚಾಗಿರುತ್ತೆ. ಹಾಗಲಕಾಯಿನ ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯ ಖಂಡಿತವಾಗ್ಲೂ ವೃದ್ಧಿಯಾಗುತ್ತೆ. ಸಾಕಷ್ಟು ಕಾಯಿಲೆಗಳಿಗೆ ಇದು ಮದ್ದಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ದೇಹಕ್ಕಂತೂ ಇದು ತುಂಬಾ ಒಳ್ಳೆಯದು, ಆರೋಗ್ಯ ವೃದ್ಧಿಗಂತೂ ಇದು ತುಂಬಾ ಒಳ್ಳೆಯದು. ಹಲವಾರು ಕಾಯಿಲೆಗಳು ನಮ್ಮ ಹತ್ರ ಬರದಂತೆ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ವಿಧವಾಗಿ ಇದರ ರಸವನ್ನು ನಾವು ಹಚ್ಚುತ್ತಾ ಬರೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಯಾವುದೇ ಒಂದು ಸ್ಕಿನ್ ಅಲರ್ಜಿ, ಸ್ಕಿನ್ ತೊಂದರೆಗಳಿದ್ದರೂ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ ತರಿ ಭಾಗ ನಾನೇನು ತೆಕ್ಕೊಂಡಿದ್ನಲ್ಲ ಅದನ್ನು ಬಿಸಾಕಬಾರ್ದು, ಅದನ್ನ ಹಾಗೆ ಇಟ್ಕೊಳ್ಬೇಕು. ಮುಂದೆ ಅದನ್ನು ನಾವು ಮತ್ತೆ ಬಳಸ್ಕೊಳ್ಳೋಣ. ಹಾಗಾಗಿ ಅದರ ರಸವನ್ನು ಮಾತ್ರ ಇಲ್ಲಿ ತೊಗೊಂಡು ಸಿಪ್ಪೆ ಭಾಗನ ತೆಗೆದಿಟ್ಕೊಳ್ಳೋಣ. ನೋಡಿ, ನಮ್ಮ ರಸ ತುಂಬ ಪ್ಯೂರ್ ಆಗಿರುವಂಥ ರಸ ರೆಡಿಯಾಗಿದೆ. ಇದನ್ನು ನಾವು ಒಂದು ಅರ್ಧ ಟೀ ಸ್ಪೂನಷ್ಟಾದ್ರೂ ಹಾಗೇ ಕುಡಿಯೋದ್ರಿಂದನೂ ಕೂಡ ಆರೋಗ್ಯ ವೃದ್ಧಿ ಆಗುತ್ತೆ ಖಂಡಿತವಾಗ್ಲೂ. ಹೌದು ಸ್ನೇಹಿತರೆ, ಇದರಲ್ಲಿ ನಾನು 2 ಭಾಗನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1 ಟೀ ಸ್ಪೂನಷ್ಟು ನಾನಿಲ್ಲಿ ಒಂದೊಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಈ ಒಂದು ರಸವನ್ನು ಒಂದು ಬೌಲಲ್ಲಿರುವಂಥದ್ದನ್ನು ಎತ್ತಿಟ್ಟಿದ್ದೀನಿ. ಈಗ ಒಂದು ಬೌಲಲ್ಲಿ ಇರುವಂಥದ್ದನ್ನು ಮೊದಲು ನಾವು ಒಂದೊಳ್ಳೆ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋಣ. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 5-6 ಹನಿ ಆಗೋಷ್ಟು, ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ, ಒಂದು 5-6 ಹನಿ ಆಗೋಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಇದರಿಂದ ನಮ್ಮ ಸ್ಕಿನ್ನು ಡರ್ಟು, ಕೊಳೆ ಅಂಶ, ಜಿಡ್ಡಿನ ಅಂಶ ಏನೇ ಇದ್ದರೂ ಎಲ್ಲನೂ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಜೊತೆಗೆ ವಿಟಮಿನ್ ಸಿ ಇರೋದ್ರಿಂದ ಇನ್ಸ್ಟೆಂಟ್ ಗ್ಲೋ ಅನ್ನೋವಂಥದ್ದು ಮುಖದಲ್ಲಿ ಬರುತ್ತೆ. ಆನಂತರ ಇದಕ್ಕೆ 1 ಟೀ
ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಳ್ಬೇಕು. ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಗಂಟುಗಳಿರೋದೆಲ್ಲ ಇರೋ ಹಾಗೆ ಕಲಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನು ಲೈಟ್ ಆಗುತ್ತೆ, ಜೊತೆಗೆ ಒಳ್ಳೆ ಗ್ಲೋ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಚರ್ಮದ ಸಮಸ್ಯೆಗಳ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆನಂತರ ನಾನು ಮೊದಲೇ ಹೇಳಿದಾಗೆ ನಾವೇನು ಆ ಸಿಪ್ಪೆ ಭಾಗ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ 1 ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಒಂದೊಳ್ಳೆ ಫೇಸ್ ಪ್ಯಾಕನ್ನು ರೆಡಿ ಮಾಡಿದ್ದೀನಿ. ಇದು ರೆಡಿಯಾಗಿದೆ. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇದನ್ನು ನಾವು ಮೊದಲು ಹಚ್ಕೊಳ್ಬೇಕು. ಆನಂತರ ಒಂದು ಜೆಲ್ಲನ್ನು ಹಚ್ಕೊಳ್ಬೇಕು. ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲೇ ಎತ್ತಿಟ್ಕೊಂಡಿರೋವಂಥ ಈ ಒಂದು ಹಾಗಲಕಾಯಿ ಜ್ಯೂಸ್ ಏನಿತ್ತು ಅದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಂದು ಒಳ್ಳೆ ಗ್ಲೋ ನೀಡುತ್ತೆ, ಸ್ಕಿನ್ನಿನ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಇನ್ನು ಅಲೋವೆರಾ ಕೂಡ ಅಷ್ಟೇ ಒಳ್ಳೆ ಗ್ಲೋ ಬರುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಂಗಿನ ಸಮಸ್ಯೆ ಆಗಿರ್ಬೋದು, ಕಪ್ಪು ಚುಕ್ಕೆಗಳು, ಮಚ್ಚಗಳು ಎಲ್ಲವನ್ನು ಕಡಿಮೆ ಮಾಡುತ್ತೆ. ಒಂದು ಒಳ್ಳೆ ಮಾಯ್ಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ಸ್ಕಿನ್ನಿನ ಸಮಸ್ಯೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಏಜಿಂಗ್ನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂದರೆ ಚರ್ಮ ಡಲ್ ಆಗಿದೆ, ಜೋತು ಬೀಳ್ತಾ ಇದೆ, ನೆರಿಗೆಗಳ ಹೆಚ್ಚಾಗ್ತಾ ಇದೆ ಅಂದರೆ ಅದನ್ನೆಲ್ಲ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಡೈರೆಕ್ಟಾಗಿ ನಾವು ರಸವನ್ನು ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸೂಪರಾಗಿ ಒಂದೊಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ. ನೋಡಿ 3 ಪದಾರ್ಥವನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ಒಂದೊಳ್ಳೆ ಕ್ರೀಮ್ ರೀತಿ ಇದು ರೆಡಿ ಆಗುತ್ತೆ. ಇದನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಹತ್ತತ್ರ ನಿಮಗೆ ಒಂದು ವಾರ, 8 ದಿನ, 10 ದಿನಗಳವರೆಗೆ ಇದು ನಡೆಯುತ್ತೆ. ಇದನ್ನು ನೀವು ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಇದನ್ನು ಹಚ್ಕೊಳ್ಬೇಕು. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆಯೇ ಎತ್ತಿಟ್ಕೊಂಡ್ಬಿಡಿ. ಇನ್ನು ನಾವು ಮೊದಲೇ ಏನು ಫೇಸ್ ಪ್ಯಾಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಮುಖದ ಮೇಲೆ ನೀಟಾಗಿ ಈ ರೀತಿ ಹಚ್ಕೊಳ್ಬೇಕು. ಮುಖ ಆಗಿರ್ಬೋದು, ಕೈ ಕಾಲಿನ ಭಾಗಕ್ಕೆ ಚೆನ್ನಾಗಿ ಹಚ್ಕೊಳ್ಬೋದು. ಕೈ ಕಾಲಿಗೆ ಹಚ್ಕೊಳ್ಳೋದ್ರಿಂದನೂ ಕೂಡ ಅಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲನೂ ರಿಮೂವ್ ಆಗುತ್ತೆ, ಒಂದೊಳ್ಳೆ ಗ್ಲೋ ಬರುತ್ತೆ, ಇನ್ಸ್ಟೆಂಟ್ ಹೊಳಪು ಬರುತ್ತೆ. ನಾವಿಲ್ಲಿ ಬಂಗಿಗೆ ಇದನ್ನು ಹಚ್ಚುತ್ತಾ ಇರೋದ್ರಿಂದ ಮುಖದ ಭಾಗಕ್ಕೆ ನಮಗೆ ಎಲ್ಲಿ ಹೆಚ್ಚಾಗಿದೆಯೋ ಆ ಒಂದು ಭಾಗದ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಸಾಜನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಇದು ಒಂದು ಒಳ್ಳೆ ಸ್ಕ್ರಬ್ಬರ್ ಆಗೂ ಕೂಡ ಕೆಲಸ ಮಾಡುತ್ತೆ. ಇರುವಂಥ ಡೆಡ್ ಸ್ಕಿನ್ನು ಎಲ್ಲನೂ ಕೂಡ ರಿಮೂವ್ ಆಗುತ್ತೆ, ಕೊಳೆ ಅಂಶ, ಜಿಡ್ಡಿನಂಶ ಎಲ್ಲನೂ ಹೋಗುತ್ತೆ. ಜೊತೆಗೆ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಬಂಗಾಗಿರ್ಬೋದು ಅಥವಾ ತುಂಬ ನಮಗೆ ಈ ಒಂದು ಮಚ್ಚಗಳು ಹೆಚ್ಚಾಗ್ತಾ ಇದೆ, ಕಪ್ಪು ಕಲೆಗಳು ಹೆಚ್ಚಾಗ್ತಾ ಇದೆ, ಅಥವಾ ನಮಗೆ ಈ ಒಂದು ಏನು ಮೊಡವೆ ಕಲೆಗಳು ಹೆಚ್ಚಾಗಿದೆ ಅಂದರೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಆನಂತರ ಈ ಒಂದು ನಾವು ಏನು ಕ್ರೀಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಕ್ರೀಮನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಅಪ್ಲೈ ಮಾಡ್ಕೊಳ್ಬೇಕು. ಇದನ್ನು ಸಾಧ್ಯ ಆಯಿತು ಅಂದರೆ ನೀವು ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಹಚ್ಕೊಳ್ಳಿ. 2 ರಿಂದ 3 ದಿನಗಳಲ್ಲಿ ಒಳ್ಳೆ ವ್ಯತ್ಯಾಸವನ್ನು ಗಮನಿಸ್ತೀರ. ನಮ್ಮ ಸ್ಕಿನ್ನು ಮೊದಲಿನ ರೀತಿಯೇ ಆಗಲಿಕ್ಕೆ ಶುರುವಾಗುತ್ತೆ. ಅಂದರೆ ನಮ್ಮ ಮುಖದ ಮೇಲಿರುವಂಥ ಮಚ್ಚಗಳೆಲ್ಲ ಕೂಡ ಕ್ರಮೇಣವಾಗಿ ಹೋಗಲಿಕ್ಕೆ ಶುರುವಾಗುತ್ತೆ. ಬಂಗಂತೂ ಕ್ರಮೇಣವಾಗಿ ಹೋಗೇ ಬಿಡುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.